ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನದ 6 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ ಎಸ್ಐಟಿ ಅಂಡ್ ಟೀಮ್. ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನದ 6 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿತು ಎಸ್ಐಟಿ ಟೀಮ್. ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರಿಗೆ ಎಸ್ಐಟಿ ಶಾಕ್ ಕೊಟ್ಟಿದೆ. ಪ್ರೀತಂ ಗೌಡ ಆಪ್ತರ ಮನೆ ಕಚೇರಿಗಳ ಮೇಲೆ ರೇಡ್ ಆಯಿತು. ಪ್ರೀತಂ ಗೌಡ ಆಪ್ತ ಶರತ್ ಒಡೆತನದ ಕ್ವಾಲಿಟಿ ಬಾರ್ ಮೇಲೂ ಕೂಡ ರೇಡ್ ಆಯಿತು. ಗೌರಿ ಕೊಪ್ಪಲಿನ ಶರತ್ ನಿವಾಸದ ಮೇಲೆ ಎಸ್ಐಟಿ ದಾಳಿ ಮಾಡಿತು. ಕಿರಣ್ ಒಡೆತನದ ಶ್ರೀಕೃಷ್ಣ ಹೋಟೆಲ್ ಮೇಲೂ ಕೂಡ ರೇಡ್ ಮಾಡಿದ್ರು. ಇನ್ನು ಶಂಕರೀಪುರಂ ರಸ್ತೆಯ ಕಿರಣ್ ಮನೆ ಮೇಲೂ ಕೂಡ ದಾಳಿ ಆಯಿತು. ಲೋಕಸಭೆಗೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಕಿರಣ್, ಅವರ ಮನೆ ಮೇಲೆ ಕೂಡ ರೇಡ್ ಆಗಿದೆ. ಶಂಕರೀಪುರಂನ ರಸ್ತೆಯಲ್ಲಿರೋ ಕಿರಣ್ ಅವರ ನಿವಾಸದ ಮೇಲೆ ರೇಡ್ ಆಯಿತು. ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ಹಿಂದೆ ನಿಂತು ಇಷ್ಟೆಲ್ಲ ಮಾಡಿಸಿದ್ದಾರೆ ಅನ್ನೋ ಆರೋಪ ಕೂಡ ಇತ್ತು. ಇದೀಗ ಅವರ ಆಪ್ತರುಗಳ ಮನೆಗಳ ನಿವಾಸಗಳ ಮೇಲೆ ಹಾಗೆ ಕಚೇರಿ, ಹೋಟೆಲ್, ಹಾಗೆ ಕ್ವಾಲಿಟಿ ಬಾರ್, ಶರತ್ ಒಡೆತನದ ಕ್ವಾಲಿಟಿ ಬಾರ್ ಇದೆಲ್ಲವೂ ಕಡೆಗಳಲ್ಲೂ ಕೂಡ ಅವರು ರೇಡ್ ಮಾಡಿದ್ದಾರೆ ಎಸ್ಐಟಿ ಅಂಡ್ ಟೀಮ್. ಯಾಕಂದ್ರೆ ಪೆನ್ ಡ್ರೈವ್ ಹಂಚಿಸಿದ್ರು, ಆ ಸಿಸ್ಟಮ್ಗಳಲ್ಲಿ ಅದನ್ನ ಕಾಪಿ ಮಾಡಿದ್ರು. ಇದಕ್ಕೆ ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ನಡೀತಾ ಇತ್ತು. ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇತ್ತು. ಯಾರು ಮಾಡಿಸಿದ್ರು ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ. ಅದು ಕಾನೂನಿನ ಅಡಿಯಲ್ಲಿ ಏನಾಗಬೇಕು ಆ ಕೆಲಸಗಳನ್ನ ಎಸ್ಐಟಿ ಅಂಡ್ ಟೀಮ್ ಕೂಡ ಪ್ರೀತಂ ಗೌಡ ಆಪ್ತರ ಮನೆಗಳ ಮೇಲೆ ದಾಳಿ ಮಾಡೋದ್ರ ಮೂಲಕ ನಡೆಸ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನದ 6 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ ಎಸ್ಐಟಿ ಅಂಡ್ ಟೀಮ್. ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನದ 6 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿತು ಎಸ್ಐಟಿ ಟೀಮ್. ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರಿಗೆ ಎಸ್ಐಟಿ ಶಾಕ್ ಕೊಟ್ಟಿದೆ. ಪ್ರೀತಂ ಗೌಡ ಆಪ್ತರ ಮನೆ ಕಚೇರಿಗಳ ಮೇಲೆ ರೇಡ್ ಆಯಿತು. ಪ್ರೀತಂ ಗೌಡ ಆಪ್ತ ಶರತ್ ಒಡೆತನದ ಕ್ವಾಲಿಟಿ ಬಾರ್ ಮೇಲೂ ಕೂಡ ರೇಡ್ ಆಯಿತು. ಗೌರಿ ಕೊಪ್ಪಲಿನ ಶರತ್ ನಿವಾಸದ ಮೇಲೆ ಎಸ್ಐಟಿ ದಾಳಿ ಮಾಡಿತು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಿರಣ್ ಒಡೆತನದ ಶ್ರೀಕೃಷ್ಣ ಹೋಟೆಲ್ ಮೇಲೂ ಕೂಡ ರೇಡ್ ಮಾಡಿದ್ರು. ಇನ್ನು ಶಂಕರೀಪುರಂ ರಸ್ತೆಯ ಕಿರಣ್ ಮನೆ ಮೇಲೂ ಕೂಡ ದಾಳಿ ಆಯಿತು. ಲೋಕಸಭೆಗೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಕಿರಣ್, ಅವರ ಮನೆ ಮೇಲೆ ಕೂಡ ರೇಡ್ ಆಗಿದೆ. ಶಂಕರೀಪುರಂನ ರಸ್ತೆಯಲ್ಲಿರೋ ಕಿರಣ್ ಅವರ ನಿವಾಸದ ಮೇಲೆ ರೇಡ್ ಆಯಿತು. ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ಹಿಂದೆ ನಿಂತು ಇಷ್ಟೆಲ್ಲ ಮಾಡಿಸಿದ್ದಾರೆ ಅನ್ನೋ ಆರೋಪ ಕೂಡ ಇತ್ತು. ಇದೀಗ ಅವರ ಆಪ್ತರುಗಳ ಮನೆಗಳ ನಿವಾಸಗಳ ಮೇಲೆ ಹಾಗೆ ಕಚೇರಿ, ಹೋಟೆಲ್, ಹಾಗೆ ಕ್ವಾಲಿಟಿ ಬಾರ್, ಶರತ್ ಒಡೆತನದ ಕ್ವಾಲಿಟಿ ಬಾರ್ ಇದೆಲ್ಲವೂ ಕಡೆಗಳಲ್ಲೂ ಕೂಡ ಅವರು ರೇಡ್ ಮಾಡಿದ್ದಾರೆ ಎಸ್ಐಟಿ ಅಂಡ್ ಟೀಮ್. ಯಾಕಂದ್ರೆ ಪೆನ್ ಡ್ರೈವ್ ಹಂಚಿಸಿದ್ರು, ಆ ಸಿಸ್ಟಮ್ಗಳಲ್ಲಿ ಅದನ್ನ ಕಾಪಿ ಮಾಡಿದ್ರು. ಇದಕ್ಕೆ ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ನಡೀತಾ ಇತ್ತು. ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇತ್ತು. ಯಾರು ಮಾಡಿಸಿದ್ರು ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ. ಅದು ಕಾನೂನಿನ ಅಡಿಯಲ್ಲಿ ಏನಾಗಬೇಕು ಆ ಕೆಲಸಗಳನ್ನ ಎಸ್ಐಟಿ ಅಂಡ್ ಟೀಮ್ ಕೂಡ ಪ್ರೀತಂ ಗೌಡ ಆಪ್ತರ ಮನೆಗಳ ಮೇಲೆ ದಾಳಿ ಮಾಡೋದ್ರ ಮೂಲಕ ನಡೆಸ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.